ಎಂದಿನಂತೆ ಮುಂಜಾನೆ ಎದ್ದು ಸ್ನಾನ ಮಾಡಿ ದಿನಚರಿ ಮುಗಿಸಿ ಹಾಗೆ ದೇವ್ರ ಪೂಜೆ ಮಾಡಿ ದೇವರಲ್ಲಿ ಭಕ್ತಿಯಿಂದ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ನನ್ನ ಹೆಂಡತಿ ಮಾಡಿರೋ ರುಚಿಕರವಾದ ದೋಸೆ ಸಹಿತ ತಿಂದ್ಕೊಂಡು ಮತ್ತು ನನ್ನ ಕೆಲಸಕ್ಕೆ ಏನೇನು ಬೇಕು ಅಂತೇಳಿ ಇನ್ಸ್ಟ್ರೂಮೆಂಟ್ಸಲ್ಲಿ ಏನೇನಿದೆ ಅಂತೇಳಿ ಎಲ್ಲ ಚೆಕ್ ಮಾಡ್ಕೊತೀನಿ. ಬ್ಯಾಟ್ರಿ, ಪ್ರಿಸಮ್ ಎಲ್ಲ ಚೆಕ್ ಮಾಡಿಕೊಂಡು ಹಾಗೆ ವಾರ್ಕರ್ ಇದೆಯಾ ಎಲ್ಲ ಇದೆ ಅಂತ ಒಂದ್ಸರಿ ಎಲ್ಲ ನೋಡ್ಕೋಬೇಕಲ್ಲ, ಕೆಲಸ ಮುಂಚೆ ನೋಡ್ಕೋತೀನಿ. ಹಾಗೆ ಬಂದರೆ ನಮ್ಮ ಸಾರಥಿ ಬರ್ತಾರೆ. ಹಾಗೆ ಇನ್ಸ್ಟ್ರೂಮೆಂಟ್ ಸ್ಟಾಂಡ್ಸ್ ಎಲ್ಲ ಕಾರಲ್ಲಿ ಇಟ್ಕೊಂಡು ನಮ್ಮ ಎಕ್ವಿಪ್ಮೆಂಟ್ ಎಲ್ಲ ಕಾರಲ್ಲಿ ಇಟ್ಕೋತೀನಿ. ಕಾರಲ್ಲಿ ಇಟ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕುಮಟಾ ಟು ಕುದ್ರಿಗೆ ನಾವು ಸರ್ವೆ ಮಾಡೋಂಥ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಹಾಗೆ ಜರ್ನಿ ಮಧ್ಯೆ ಸ್ವಲ್ಪ ಹಾಗೆ ಮಾತಾಡಿಕೊಂಡು ವಾದಗಳು ಮಾಡಿಕೊಂಡು ಪ್ರಕೃತಿ ನೋಡಿಕೊಂಡು ಕೆಲಸ ಮಾಡೋ ಜಾಗ ಹೋಗ್ಬೇಕಾದ್ರೆ ಜರ್ನಿ ಡಿಸ್ಟೆನ್ಸ್ ಒಂದು 60 ಕಿಲೋಮೀಟ್ರ್ ದೂರ ಇರುತ್ತೆ. ಏನು ಮಾಡೋದು, ಇರೋದೇ 3 ಜನ. ಹಾಗೆ ಮಾತಾಡ್ತಾ ವಾದಗಳು ಮಾಡ್ಕೊಂಡು ಈ ಮಾತು ಬೆಳೆಸ್ಕೊಂಡು ಹೋಗ್ತೀವಿ. ಫೈನಲಿ ಕೆಲಸ ಮಾಡೋ ಜಾಗದ ಹತ್ರ ಬಂದು ರೀಚ್ ಆಗ್ತೀವಿ. ಅಲ್ಲಿಂದ 300ರಿಂದ 5 ಮೀಟ್ರ್ ವಾಕಬಲ್ ಹೋಗ್ಬೇಕಾಗಿರುತ್ತೆ. ಹಾಗೆ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತೀವಿ. ಎಕ್ವಿಪ್ಮೆಂಟ್ ತೊಗೊಂಡು, ಇನ್ಸ್ಟ್ರೂಮೆಂಟ್ ಒಬ್ಬರು, ಸ್ಟೌಂಡ್ ಒಬ್ಬರು ತೊಗೊಂಡು ನಾವು ಸರ್ವ್ ಮಾಡೋಂಥ ಜಾಗಕ್ಕೆ ಹಾಗೆ ವಾಕಬಲ್ ಮಾಡ್ತಾ ಹಾಗೆ ಪ್ರಕೃತಿನ ನೋಡ್ತಾ ತುಂತುರು ಮಳೆ ಜೊತೆ ಹಾಗೆಯೇ ನಮ್ಮ ಪಯಣ ಶುರುವಾಗುತ್ತೆ. ಅಲ್ಲಿಂದ 300ರಿಂದ 500 ಮೀಟ್ರನ್ನ ಇಟ್ಕೊಂಡು ಹೋಗಬೇಕಾಗಿರುತ್ತೆ. ಫುಲ್ಲು ತೋಟದಲ್ಲಿ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ನೋಡಿ, ಕಾಣ್ತಾ ಇದೆಯಾ? ಎಡ ಮತ್ತು ಬಲಗಡೆ ಫುಲ್ಲು ದಟ್ಟ ಅರಣ್ಯ ಇದೆ. ದಟ್ಟ ಅರಣ್ಯದ ನಂತರ ನಾವು ಸರ್ವೆ ಕೆಲಸ ಮಾಡೋದಂಥ ಜಾಗ ಸಿಗುತ್ತೆ. ಕಾಡಿನ ಮಧ್ಯೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆಗ್ತೀವಿ. ಸ್ಲಿಪ್ಪಾಗಿ ಸ್ವಲ್ಪ ಸ್ಲೈಡ್ ಆಗುತ್ತೆ. ಓಕೆ, ಗಿಟ್ಟಾಗೆ ಮತ್ತೆ ಕಂಟಿನ್ಯೂ ಹೋಗಲೇಬೇಕಲ್ಲ, ಕೆಲಸ ಮಾಡಬೇಕು ಅಂತೇಳಿ 65 ಕಿಲೋಮೀಟ್ರ್ ಹೋಗಿದ್ದೀವಿ ಅಂದಮೇಲೆ ಏನೇ ಸ್ಟ್ರಗಲ್ ಆದರೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹೋಗಿದ್ದೀವಿ ಇಲ್ಲ ಅಂತಲ್ಲ. ಫೈನಲಿ ನಿಯರ್ ಬೈ ಒಂದು 100 ಮೀಟ್ರ್ ರೀಚ್ ಆದಂಥ ಸಮಯದಲ್ಲಿ ಹೋಗ್ಬಿಟ್ಟಿದೆ ಶರಾವತಿ ನದಿ ನೀರು ಹೋಗ್ತೀವಿ. ನೀರು ಹೋದಂಥ ಸಮಯದಲ್ಲಿ ಈ ವಿಡಿಯೋ ಕ್ಲಿಪ್ ಬಂದಿದೆ. ಇಲ್ಲೂ ಇದೆ ನೋಡಿ, ಹಳೆ ಪಂಪ್ ಹೌಸ್ ಇದೆ ಮತ್ತು ಶರಾವತಿ ನದಿ ತೀರ ಕಾಣ್ತಾ ಇದೆ. ಫೈನಲಿ ನಾವು ಸರ್ವೆ ಮಾಡೋಂಥ ಜಾಗಕ್ಕೆ ಬರ್ತೀವಿ. ಇಲ್ಲಿ ಏನೇನು ತೊಗೋಬೇಕು, ಏನೇನು ಮಾಡಬೇಕು ಅಂತೇಳಿ ನಮ್ಮ ವಿನಯ್ ಸರ್ ಅಂತ ಒಬ್ಬರು ಇರ್ತಾರೆ, ವಿನಾಯಕ್ ಸರ್ ಅಂತ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ ಪೊಸಿಷನಲ್ಲಿ ಏನು ತೊಗೋಬೇಕು, ಎಲ್ಲಿ ಏನು ಪಾಯಿಂಟ್ಸ್ ಬೇಕು, ಅವರಿಗೆ ಎಲಿವೇಶನ್ ಎಲ್ಲಿ ಬೇಕು, ಮತ್ತು ಕಾಂಟೂರು, ಬ್ಲಾಕ್ ಲೆವೆಲ್ಸ್ ಅಂದರೆ ಅವ್ರಿಗೆ ಏನು ನೀಡಿದೆ, ಎಲ್ಲಿ ಬೇಕಾಗುತ್ತೆ ಏನು ಅಂತೇಳಿ ಹಾಗೆ ಒಂದು 2 ನಿಮಿಷ ಆಗಿ ಡಿಸ್ಕಸ್ ಮಾಡಿ ಪ್ಲೇಸ್ ನಾನು ನೋಡ್ತಾ ಇದ್ವಿ. ಎಕ್ಸಿಸ್ಟಿಂಗ್ ಪ್ಲೇಸ್ಮೆಂಟ್ ಏನಿದೆ, ಎಲ್ಲಿ ಇನ್ಸ್ಟ್ರೂಮೆಂಟ್ ಹಾಕೋಬೋದು, ಇಲ್ಲಿ ಪುಟಪ್ ಮಾಡ್ಬೋದು ಅಂತ ಹಾಗೆ ನೋಡ್ತಾ ಡಿಸ್ಕಸ್ ಮಾಡಿದ್ದೀವಿ. ಶರಾವತಿ ನದಿ ತೀರದಲ್ಲಿ ಡಿಸ್ಕಸ್ ಮಾಡಿ ಹಾಗೆ ಅವ್ರಿಗೆ ಏನೇನು ಬೇಕು ಅಂತ ತಿಳ್ಕೊಂಡು ಇಲ್ಲಿ ಸರ್ವೆ ಸ್ಟಾರ್ಟ್ ಮಾಡಿದ ನಂತರ ಅವ್ರಿಗೆ ಏನು ಪಾಯಿಂಟ್ಸ್ ಇರ್ತಾರೆ ಅದೆಲ್ಲ ಪುಟಪ್ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಹೋದಾಗ ಜಾಗ ಯಾವುದೇ ಇರಲಿ, ಯಾವುದೇ ರೀತಿ ಇರಲಿ, ಸರ್ವೆ ಕೆಲಸಕ್ಕೆ ಅಂತ ಹೋದಾಗ ಮಾಡಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ. ಇಲ್ಲಿ ನೋಡಿ, ನೀವೇ ನೋಡಿ ಹೇಗೆ ಸ್ಲೈಡ್ ಆಗಿದೆ ಅಂತೇಳಿ ಕಾಣುತ್ತೆ ನೋಡಿ. ಹಾಗೆ ನೋಡಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವಾಟರ್ ಪೈಪ್ಲೈನ್, ಡ್ರಿಂಕಿಂಗ್ ವಾಟರ್ ಪೈಪ್ಲೈನ್ ಹಾಕೊಂಡು ಹೋಗಿರ್ತಾರೆ. ಮಳೆಯ ಕಾರಣದಿಂದ ಗುಡ್ಡ ಕುಸಿದು ಪೈಪ್ ಎಲ್ಲ ಕೆಳಗೆ ಹೋಗಿ ಬಿದ್ದಿದೆ. ಕಾಣ್ತಾ ಇದೆಯಾ ಎಷ್ಟು ಡೀಪಾಗಿ ಸ್ಲೈಡ್ ಆಗಿದೆ, ಕೊಲೆಪ್ಸ್ ಆಗಿದೆ. ಅದಕ್ಕೆ ಸರ್ವೇರ್ ಈಸ್ ವೆರಿ ಸ್ಟ್ರಗಲ್ ಪರ್ಸನ್.